ಒಂದು ನೋಡ್ರಲ್ಲ. ಒಂದು ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಹೊಣ್ಣಗ್ಗಿ ದಿವ್ಸದ ಲಾಗ್ ಇರ್ತೈತೆ ರೀ. ಕಾರುಣಿಕ್ಕಿಂತ ಮುಂಚೆ ದಿವಸ ಇರ್ತೈತೆ ನೋಡ್ರಿ, ಅವಾಗ ಹೊಣ್ಣಗ್ಗಿ ಅಂತಾರೆ. ಅಂದ್ರೆ ರವಿವಾರ ದಿವ್ಸದ ಲಾಗ್ ರೀ ಇದು. ಸೋಮವಾರ ಕಾರುಣಿವೆ ಮಾಡಿದ್ರು, ಒಂದೊಂದು ಕಡೆ ರವಿವಾರ ಮಾಡ್ಯಾರ ಕಾರುಣಿವೆ, ಶನಿವಾರ ಹೊಣ್ಣಗ್ಗಿ ಮಾಡ್ಯಾರ. ನಮ್ಮಲ್ಲಿ ಸೋಮವಾರ ಹುಣ್ಣಿಮೆ ಮಾಡ್ಯಾರು, ರವಿವಾರ ಹೊಣ್ಣಗ್ಗಿ ಮಾಡ್ಯಾರು. ಆಮ್ಯಾಗ ಹೊಣ್ಣಗ್ಗಿ ದಿವಸ ಮುಂಜಾನೆ ಎದ್ಬಿಟ್ಟಿಗೆನ ಎತ್ತ ಕೊಡಕ್ಕೆ ಬರ್ತಾರೆ ರೀ, ಮಣ್ಣಿನ ಎತ್ತ ಪೂಜೆ ಮಾಡಕ್ಕೆ. ನೀವು ಈಗ ನೋಡಿರ್ಬೋದ್ರಿ ಅಲ್ಲಿ ಮುಂದೆ ಅವ್ರು ಬುಟ್ಟಿ ತಂದಾರೆ ನೋಡ್ರಿ. ಅಂಥ ಬುಟ್ಟಿ ನೋಡೋಕ್ಕೂ ಸದ ಸಿಗಂಗಿಲ್ಲ, ಭಾಳ ಅಪರೂಪ. ಏನೋ ಸಿಂಧಿ ಹಿಡಿಗೆನೋ ಅಂತಾರೆ ಅವಕ್ಕೆ. ಸಿಂಧಿ ಹಿಡಿಗೆನ ರೀ, ನೋಡೋಕೆ ಸದ ಸಿಗಂಗಿಲ್ಲ ಅವೀಗ, ಭಾಳ ಅಪರೂಪ ರೀ. ಏನೋ ನನಗೂ ವಿಚಿತ್ರ ಆಯ್ತು ನೋಡಿ, ಇಂಥ ಬುಟ್ಟಿ ತಂದಾಳ ಅಲ್ಲಿಕಿ. ಹಳಿ ಕಾಲದ್ದು ಇಟ್ಕೊಂಡಾರ ಇವ್ರ ತಂದು. ಭಾಳ ಜಲ್ದಿ ಬಂದಿರ್ತಾರೆ ಅವ್ರು. ಮುಂಜಾನೆನ 5:30 ಬಂದಿದ್ರು ಅವರು. ನಮ್ಮ ಚೈತು ನೋಡ್ರಿ, ನಮ್ಮ ಚೈತು ಹೆಂಗೆ ಆಡಕತ್ತೆ ನೋಡ್ರಿ ಒಬ್ಬಕ್ಕನ. ಆಮ್ಯಾಗ ಪೋಲಿಯೋ ಒಂದು ಹಾಕ್ಸೋದೈತ್ರಿ ಅವ್ರಿಗೆ. ಫೋನ್ ಹಚ್ಚಿದ್ರು ಬರತ್ತಂದ, ಹಿಂಗಾಗಿ ಪೋಲಿಯೋ ಹಾಕ್ಸಕ್ಕೆ ಹೋಗಿದ್ದೇವೆ ರೀ. ನಮ್ಮ ಚಾರು ಅನ್ಕ ಫುಲ್ ಅಳಾಕತ್ಬಿಟ್ರಿ ರೀ. ಚೈತು ಏನಿಲ್ಲ, ಆರಾಮ್ ಹಾಕಿಸ್ಕೊಂಡ್ರು. ಆಮ್ಯಾಗ ಇಲ್ಲಿ ಒಬ್ಬರನ್ನ ಕುಬ್ಸ ಮಾಡಕ್ಕಿದ್ನಿ ರೀ, ಹಿಂಗಾಗಿ ರೆಡಿ ಮಾಡ್ಕೊಂಡೇನಿ ರೀ. ಅವರು ಊರಿಗೆ ಹೋಗೋರಿದ್ರೆ ಇವತ್ತು ಮುಂಜಾನೆ ಎದ್ಬಿಟ್ಟಿಗೆನ ನೀರೊಂದು ಬಂದಿದ್ದು, ನೀರು ತುಂಬಾಕೇನು ಹೋಗಲಿಲ್ಲ ರೀ ನಾನು. ನಮ್ಮ ತಂಗಿ ಮ್ಯಾಗದು ಬಿಟ್ಟು ಬಂದು ನಾವು ಸ್ವಲ್ಪ ಅವ್ರಿಗೆ ಕುಬ್ಸ ಮಾಡೋಕೆ ಒಂದು ಸ್ವಲ್ಪ ನಾಷ್ಟಕ್ಕೆ ಮಾಡಿ, ಹಂಗೆ ಒಂದು ಸ್ವಲ್ಪ ಸ್ವೀಟ್ ಮಾಡಿ ಕರ್ಯಾಕೆ ಹೋಗಿದ್ನಿ ರೀ ಅವ್ರನ್ನ. ಕರ್ಯಾಕೆ ಹೋಗಿ ಬಂದ್ಮ್ಯಾಗ ನಮ್ಮ ಚಾರುನದು ಜಳಕ ಮಾಡಿಸಿದ್ರು ನಮ್ಮ ತಂಗಿ. ನಮ್ಮ ಚಾರು ನೋಡ್ರಿ ಮಲ್ಕೊಂಡಿದ್ದಳಕ್ಕಿ, ಬಳೋತನ ಮಲ್ಕೋತಾಳ್ರಿ ಮುಂಜಾನೆ 8 ಗಂಟೆ ತನಕ ಅದು. ಹೀಗಾಗಿ ನಾವು ಜಲ್ದಿ ಎಬ್ಬಿಸಿ ಜಳಕ ಮಾಡಿಸ್ತೇವೆ. ಆಕೆಗೆ ಅದು ದೊಡ್ಡ ಸಮಸ್ಯೆ, ಜಳಕ ಮಾಡೋದಂದ್ರೆ ಬರ್ತೈತೆ ರೀ ಆಕೆಗೆ ಜಡ. ಅಂಥದ್ರೊಳಗೆ ಜಳಕ ಮಾಡಿಸಿ ರೆಡಿ ಮಾಡಿಸಿ ನಿಂದ್ರಿಸಿದ್ದು ಬಿಡ್ಕೊಂಡಾಳ್ರಿ. ಆಕೆ ಕೈಯಾಗ ಹಿಡ್ದಾಳಲ್ರಿ ಅದನ್ನ ರಗ್ಗ, ಅದೊಂದು ಇನ್ನೊಂದು ಗುಲಾಬಿ ಕಲರ್ ಒಂದು ಐತ್ರಿ. ಅವೆರಡು ರಗ್ಗಿದ್ರೆ ಆಕೆಗೆ ಅವ್ವ ಅಪ್ಪನೂ ಬೇಡ, ಅಷ್ಟು ಬೇಕು ನೋಡ್ರಿ ಅವ್ರ ರಗ್ಗ ಆಕೆಗೆ. ಒಟ್ಟಿದ್ರೆ ಮುಗಿತ್ರಿ ಆಕೆಗೆ, ಆರಾಮ್ ಇರ್ತಾಳ್ರಿ ಆಕೆ. ನೋಡ್ರಿ ಹಂಗೆ ರಬ್ಕೊಂಡಾಳ ಅದನ್ನ ರಗ್ಗನ. ಸೈಲೆಂಟ್ ಆಗಿಬಿಟ್ಟಾಳ್ರಿ ಆಕೆ. ಆಕೆ ಜಳಕ ಮಾಡೋದು ಬೇಡಾಗಿತ್ತು, ನಾವು ಜಳಕ ಮಾಡಿಸಿದ್ದು. ಹಿಂಗಾಗಿ ಮಾತಾಡ್ಬೇಡ್ರಿ, ಒಂಥರ ಶಟ್ಕೊಂಡು ಹಂಗೆ ಮಾಡಿ ಸುಮ್ಮ ಕೂತ್ಬಿಟ್ಟಾಳ ಹಂಗೆ. ಅಂದಾದ್ಮ್ಯಾಗ ಆಕಿನ ಕುಬ್ಸ ಮಾಡಿ ಕಳ್ಸಿನ್ರಿ. ಕಳಿಸಿದ್ದಾದ್ಮ್ಯಾಗ ಸ್ವಲ್ಪ ಪುಂಡಿ ಪಲ್ಯ ತಂದಿರಿ ನಮ್ಮ ತಂಗಿ. ತಂದಿಟ್ಟು 4-5 ದಿವ್ಸದ ಅದನ್ನ ನೋಡಿ ಎಲ್ಲ ಫ್ರಿಜ್ ಒಳಗೆ. ಈಗ ಮೊನ್ನೆ ನೋಡಿ ಅದನ್ನ ಸ್ವಲ್ಪ ಪಲ್ಯ ಮಾಡ್ಬೇಕಪ್ಪ ಅದನ್ನು ತೊಗೊಂಡಿನಿ. ಈಗ ನೋಡತ್ರಲ್ರಿ, ಎಲ್ಲಿ ಹಿಂಗಿತ್ತಂದ್ರೆ ಚಲೋ ರೀ ಅದು ಪಲ್ಯ. ಆಮ್ಯಾಗ ಗುಂಡು ಎಲೆ ಅದು ಬರ್ತೈತೆ ನೋಡ್ರಿ, ಹಿಂಗದು ಉದ್ದುದ್ದು ಹೆಸರು ಇರೋಂಗಿಲ್ಲ, ಗುಂಡು ಎಲೆ ಇರ್ತೈತಿ. ಆದಷ್ಟು ಚಲೋ ಇರೋಂಗಿಲ್ಲ, ಅದು ಕುದಿಯಂಗಿಲ್ಲ ಅನಿಸ್ತೈತಿ. ಕುದಿಯಂಗಿಲ್ಲ ಮತ್ತು ಮುಗ್ಸಾಕು ಒಂಥರ ಏನೋ ಅದ್ರೊಳಗೆ ನರ ಇರ್ತಾವ್ರಿ ಭಾಳ, ಹಿಂಗಾಗಿ ಚಲೋ ಆಗಂಗಿಲ್ಲ ಅದು. ಇಲ್ಲಿ ತೋರಿಸ್ ನೋಡ್ರಿ, ಈ ಟೈಪ್ ಗುಂಡೆಲಿ ಇತ್ತಂದ್ರೆ, ಇದು ಗುಂಡೆಲಿ ಅಲ್ರಿ ಇದು, ಆದರೂ ಹಿಂಗೆ ಬರ್ತೈತೆ ರೀ ಅದು ಗುಂಡೆಲಿ. ಆದಷ್ಟು ಚಲೋ ಇರಂಗಿಲ್ಲ ಪಲ್ಯ. ಹಿಂಗೆ ಸೆಳೆದಿದ್ದನ ಚಲೋ ರೀ ಅದು ಪುಂಡಿ ಪಲ್ಯ. ಅದಾದ್ಮ್ಯಾಗ ಜೋಳದ ರೊಟ್ಟಿ ನೋಡ್ರಿ, ಪುಂಡಿ ಪಲ್ಯ ಜೋಳದ ರೊಟ್ಟಿ ಇವತ್ತು ಊಟಕ್ಕೆ ರೀ. ಇದು ಸಾಯಂಕಾಲದ್ದು. ಸಂಚಾನ ವಿಡಿಯೋ ಮಾಡೋಕ್ಕಾಗಿಲ್ಲ ರೀ ನನಗೆ ನೋಡ್ರಿ. ಜೋಳದ ರೊಟ್ಟಿ ಉಳ್ಳಿ ಮಾಡ್ಕೊಳ್ಳೋದ್ರೊಳಗೂ ಬೇರೆ ಬೇರೆ ಥರ ಇರ್ತಾರೆ. ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಿರ್ತಾರೆ ಉಳ್ಳಿನೂ. ಹೆಂಗೆ ಒಬ್ಬೊಬ್ರು ಹಿಂಗೆ ಕೈಯಾಗನ ತಾಲಿಪಟ್ಟಿ ಮಾಡಿದ್ರಾಗುತ್ತೇನ ಕೈಯಾಗ ಉಳ್ಳಿ ಮಾಡ್ಕೊತಿರ್ತಾರೆ. ಆಮ್ಯಾಗ ನಮ್ಮ ಚೈತು ನೋಡ್ರಿ ಬಂದು ಜೋತ್ ಬಿಡ್ತಾಳ್ರಿ ಆಕೆ. ಎತ್ಕೋ ಅಂತಂದು ಬಂದು ನಿಂತು ಬಿಡ್ತಾಳೆ. ಒಂದು ಸ್ವಲ್ಪ ಒಂದು ನಿಮಿಷಕ್ಕೆ ಎತ್ಕೊಂಡೆವು ಅಂದ್ರೆ ಮತ್ತೆ ಇಳಿಸ್ಬಿಟ್ಟಂದ್ರೆ ಸುಮ್ಮನೆ ಮಾಡ್ಕೊತ ಹೋಗಿಬಿಡ್ತಾಳೆ. ಹಿಂಗಾಗಿ ಒಂದು ಸ್ವಲ್ಪ ಎತ್ಕೊಂಡು ಸಮಾಧಾನ ಮಾಡಿ ಬಿಡ್ಬಿಡೋದು. ಚಾರು ಆದರೂ ಹಂಗೆ, ಚೈತು ಆದರೂ ಹಂಗೆ ರೀ. ಭಾಳ ಕಾಡಕತ್ರ ಅಂದ್ರೆ ಅಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಕುಂದ್ರಿಸ್ಕೊಂತ ರೊಟ್ಟಿ ಮಾಡಕತ್ತಾನ ರೀ. ಅಂದ್ರೆ ಮುಂಜಾನೆ ಟೈಮ ಸಾಯಂಕಾಲ ಟೈಮ ಉಳ್ದ ಕೆಲಸನೂ ಇರ್ತಾವ್ರಿ ಮನ್ಯಾಗ. ಮತ್ತು ಹಿಂಗಾಗಿ ಅವ್ರು ಏನ್ರಿ ಕೆಲಸ ಮಾಡ್ತಿರ್ತಾರೋ. ಇವ್ರು ಭಾಳ ಕಾಡಕತ್ರಂದ್ರೆ ಗ್ಯಾಸ್ ಕಟ್ಟಿ ಮೇಲೆ ಕುಂದಿರ್ಸ್ಕೊಂಡೆ ರೊಟ್ಟಿ ಮಾಡಕತ್ತೀನಿ ರೀ ಅವ್ರನ್ನ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ಜೋಳದ ರೊಟ್ಟಿ ನೋಡ್ರಿ, ಹಿಂಗೆ ಕೈಲಿ ತೀಡಿ ಮಾಡ್ತಾರೆ ರೀ ಬೆಲ್ಲುಣಿಗೆಲಿ. ಬೆಲ್ಲುಣಿಗೆ ಅಂದ್ರೆ ಗೊತ್ತಾಕತ್ತೈತೆ ಅನ್ಕೋತೀನಿ ರೀ. ಬೆಲ್ಲುಣಿಗೆಲಿ ತೀಡಿ ಮಾಡ್ತಾರೆ. ತೀಡಿ ಮಾಡಿದ್ದು ಅಷ್ಟೊಂದು ಚಲೋ ಆಗಂಗಿಲ್ಲೇನೋ ಅನಿಸ್ತೈತೆ ರೀ. ಒಂಥರ ಜಿಗುಟಾಕವು ರೊಟ್ಟಿ. ಹೆಚ್ಚಾಗಿ ಕೈಲಿ ಬಡ್ದು ಮಾಡ್ತೀನಿ ರೀ. ನಮ್ಮ ತಂಗಿ ಆದ್ರೆ ತೀಡಿ ಮಾಡಿರ್ತಾಳೆ. ಕೈಲಿ ಬಡ್ದಿದ್ದನ ಚಲೋ ಇರವು. ಒಂದು ಸ್ವಲ್ಪ ತೆಳ್ಳಗೆ ಬಡಿದ್ರೂ ನಾವು
ಉಳ್ಳಿ ಹೆಂಗೆ ಹಿಡಿತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ರೀ. ಉಳ್ಳಿ ಸ್ವಲ್ಪ ಹಿಡಿದು ಅಂದ್ರೆ ತೆಳುವಾಗತ್ತವೆ, ಉಳ್ಳಿ ಹೆಚ್ಚಿಗೆ ಹಿಡಿದು ಅಂದ್ರೆ ದಿಪ್ಪ ಆಕವು ಇಷ್ಟೇ. ಇನ್ನೊಂದು ಮೇನ್ ಪ್ರಾಬ್ಲಮ್ ಏನಂದ್ರೆ ನಂದು ಅದೇನು ತೆವಿಗೇನು ಸೈಡಿಗೆ ನೀರು ಹಚ್ಚೋ ಟೈಮ್ದಾಗ ತೆವಿಗೇನ ಜಾಸ್ತಿ ಹಚ್ಕೊಂಡಿರ್ತೀನಿ ರೀ ನಾನು ನೀರು. ಅದೊಂದು ಹಚ್ಕೋಬಾರ್ದಂದು ಎಷ್ಟು ಅನ್ಕೋತೀನಿ ಕರೆ ಅದೊಂದು ರೂಢಿನ ಹೋಗವಲ್ದು ರೀ ನನಗೆ. ನೀರು ಹಚ್ಚೋ ಟೈಮ್ದಾಗ ಬರೀ ರೊಟ್ಟಿಗೆ ಅಷ್ಟು ಹತ್ತಂಗಿಲ್ಲ, ಸೈಡ್ ತೆವಿಗೂ ಭಾಳ ಹತ್ತಾವ ನೀರು. ಹಂಗಾಗಿ ಒಂದು 4 ರೊಟ್ಟಿ ಆಗೋದ್ರಾಗ ತೆವಿ ಎಲ್ಲ ಸೈಡಿಗೆ ನೀರನ್ನ ಹತ್ಕೊಂಡ್ಬಿಟ್ಟು ಹಸವಾಗಿ ಕಾಣ್ತಿರ್ತೈತೆ ರೀ. ಅದು ಕಾಣ್ತೈತೆ ನೋಡ್ರಿ, ಹಂಗೆ ನೀರನ್ನು ಭಾಳ ಹಚ್ಚಿರ್ತೀನಿ ರೀ ಅದಕ್ಕೆ ಸೈಡಿಗೆ ತೆವಿಗೆ. ಅದೊಂದು ಬಿಡ್ಬೇಕು ಅಂದ್ಕೊಂಡ್ರೂ ಅದು ರೂಢಿ ಹೋಗವಲ್ದು. ಅದು ನೀರು ಹಚ್ಚೋ ಟೈಮ್ದಾಗ ಒಂದು ಸ್ವಲ್ಪ ಕೈ ಹೋಗತೈತೆ ನೋಡ್ರಿ ಇಲ್ಲಿ. ಹಂಗೆ ಗರ್ಭಿ ಏನು ಹೊರಗೆ ಹೇಳಿದ್ನಲ್ಲ ರೀ, ಅವಾಗ ಸೈಡಿಗೆ ಹೋಗಿಬಿಡ್ತೈತೆ ಅದು ನೀರು ಹಚ್ಚೋದು. ತೆವಿ ಒಂದು ಫುಲ್ ಗುಮ್ ಐತೆ ನಮ್ಮ ತೇಲಿಲ್ಲ. ಆ ತೆವ್ಯ ನಮ್ಮ ತಂಗಿ ರೊಟ್ಟಿ ಮಾಡೋಕೆ ಹೋಗೋದಿಲ್ಲ ರೀ, ಅಷ್ಟು ಗುಮ್ ಐತೆ ಅದು. ನಂಗೆ ಹಾಕೋಕೆ ಬರೋದಿಲ್ಲ ಅದ್ರೊಳಗೆ ತಂದ. ಬೀಡಿನ ತೆವಿ ಎತ್ತಾರೆ ನೋಡ್ರಿ. ಹುಬ್ಬಳ್ಳಿ ಸಿದ್ದಾರೊಳಗೆ ಹೋದಾಗ ಹುಬ್ಬಳ್ಳಿ ಒಳಗೆ ತೊಗೊಂಬಂದಿನಿ ಅದನ್ನು ನಾನು. ನಮ್ಮ ಅವ್ವಾರು ಕೊಡಿಸಿದ್ರು ಅದನ್ನು. ತೆವಿ ಕೊಡಿಸ್ತಾರಲ್ಲ ಗೊತ್ತಿಲ್ಲ, ಕೊಡಿಸಿದ್ರು ನಮ್ಮ ಅವ್ವಾರನ್ನ ಕೊಡಿಸಿದ್ರು. ನಲ್ವಾರಕ್ಕೆ ಈಗೀಗ ಒಂದು 2-3 ವರ್ಷದಾಗ ನನಗೆ ಹೋಗಿದ್ದು. ಅವಾಗ ತೊಗೊಂಬಂದಿದ್ದೈತ್ರಿ ಅದು. ಅದು ಸ್ಲ್ಯಾನ್ ಬೇರೆ ಹಚ್ಕೊಂಬಂದಿದ್ನಲ್ಲ ರೀ ಕೈಗೆ, ಒಂದು 3-4 ದಿವಸ ಇಂಜೆಕ್ಷನ್ ಇತ್ತು ಕೈಯಾಗ. ಹೀಗಾಗಿ ಕೈ ನೋವಿತ್ತು ರೀ ಒಂದು ಸ್ವಲ್ಪ. ಈಚೆಕಡೆ ಎಡಗೈ ಆಗಿತ್ತು ಅದು ಇಂಜೆಕ್ಷನ್. ಬಲಗೈ ಆಗಿದ್ರೆ ಅನ್ಕ ಮಾಡೋಕೆ ಬರ್ತದಲ್ಲ ರೊಟ್ಟಿ. ಎಡಗೈ ಆಗಿತ್ತನ ನಾ ಭಾಳ ಬಿಡ್ಯಾಕೆ ಬರಂಗಿಲ್ಲ ಬಿಡಿ, ಎಡಗೈಲಿ ಎತ್ತಂದು ಅಂದ್ಕೊಂಡು ಮಾಡತ್ತೀನಿ ರೀ ನಾನು. ರೊಟ್ಟಿ ಅನ್ಕ ಬೇಕ್ರಿ ಕಂಪಲ್ಸರಿ. ಮತ್ತು ನಾಳೆ ಹುಣ್ಣಿಮೆ ಹೋಳ್ಗೆ ಅದು ಮಾಡೋದಕ್ಕೈತಿ. ಹೀಗಾಗಿ ನಮ್ಮ ಮನೆಯವ್ರ ರೊಟ್ಟಿನ ಮಾಡತ್ತಂದ್ರೆ ಹೀಗಾಗಿ ರೊಟ್ಟಿನ ಮಾಡತ್ತೇನೆ ರೀ ನಾ ಇಲ್ಲಿ. ರೊಟ್ಟಿ ಪುಂಡಿ ಪಲ್ಯ ಅನ್ಕ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಂದು ಹೇಳ್ಬೋದು ರೀ. ಆಮ್ಯಾಗೆ ಎಲ್ಲ ಕೆಲಸ ಮುಗೀತು ನೋಡ್ರಿ. ಈಗ ಅಡುಗೆ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಗ್ಯಾಸ್ ಕಟ್ಟೆ ತೊಳೆದ ಎಲ್ಲ ಮುಗಿಸಿ ಸಂಚಾನ ಮುಂಜಾನೆ ಟೈಮ್ ಬಿಟ್ಟು ಅಡುಗೆ ಮಾಡ್ಕೊಂಬಿಟ್ಟು ಅಂದ್ರೆ ಸಂಚಾನ ಚಿಂತಿಲ್ಲ ರೀ, ಆರಾಮಿರ್ಬೋದು. ಇಲ್ಲಾಂದ್ರೆ ಸಂಚಾನ ಅದನ್ನ ಮಾಡಿ ಮಾಡ್ಕೊತಾನೆ ಅಡುಗೆ ಒಳಗನ ದಿವ್ಸ ಕಳೆದು ಬಿಡೋದಕ್ಕೈತೆ ರೀ. ಆಮೇಲೆ ನಮ್ಮ ಚಾರು ನೋಡ್ರಿ ಸಾಯಂಕಾಲ ಅವರಪ್ಪ ಬಂದ ಟೈಮ್ದಾಗ ಚಹಾ ಮಾಡಿಕೊಡತ್ತಾಳ್ರಿ ಆಕೆ. ಅವರಪ್ಪ ಚಹಾ ಮಾಡಿಕೊಡಮ್ಮ ನಾನು ನೋಡ್ರಿ ಚಹಾ ಮಾಡೋನ್ಕೆ ನೋಡ್ರಿ ಅದು ಒಂದು 3 ಸಾಮಾನು ಇಟ್ಕೊಂಡಳು. ಅದರಲ್ಲಿ ಏನು ಹಾಕ್ತಾಳೋ ಏನೋ ದೇವರಾಟ. ಏನು ಮಕ್ಕಳು ಆಟ್ರಿ. ಕುಡಿಯೋ ತಂದು ಕೊಡ್ತಾಳ್ರಿ, ನನಗೊಂದು ಆಟ್ಗ ಕೊಡ್ತಾಳು, ಅವ್ರ ಅಪ್ಪಗೊಂದು ಕೊಡ್ತಾಳು. ಅವರಪ್ಪ ಲಘು ತೋಲಾರ್ಗೆ ಸಿಟ್ಟಿಗೆ ದೂಕದಳ್ರಿ ಅವ್ರಿಗೆ ಆಟ್ಗನ. ಸಿಟ್ಟೊಂದು ಮಾತ್ರ ಎಲ್ಲಿದೈತೆ ಅನ್ನೋ ಪಕ್ಕ ಐತ್ರಿ. ಏನು ಒಟ್ಟೆ ಇನ್ನೊಂದು ಮಾತು ಮತ್ತೊಮ್ಮೆ ಹೇಳಿಸ್ಕೊಳಬಾರ್ದಕ್ಕೆ ಕೈಲಿ ನೋಡ್ರಿ ಸಿಟ್ಟು ನೋಡ್ರಿ ಅದು. ಮುನ್ಗಂಡೈತೆ ಸಿಟ್ಟು ಮಾತ್ರ ಎಲ್ಲಿದೈತೋ ಏನೋ ದೇವರಾಟ. ಆಕೆ ವಯಸ್ಸು ನೋಡ್ರಿ ಸಿಟ್ಟರ ಬರ್ತಾರೆ. ಸಿಟ್ಟ ಭಾಳ ಐತ್ರಿ. ಏನರ ಒಂದು ಹೆಚ್ಚಿಗೆ ಹೇಳಿದ್ರು ಅಂದ್ರೆ ಬಿಡ್ತಾಳೆ ಬಂದು ಮೂತಿಗೆ. ಮುಂದಿಂದ್ರಿ ಆಕೆದು ನೋಡ್ರಿ. ಅವರಪ್ಪ ತೊಗೊಳಾರ್ಕ ಹೋಗೋದ್ಕಿಂತ ಮತ್ತೆ ಹೊಳ್ಳಿ ಹಾಕ್ಕೊಳಕ್ಕೆ ಹೊಂಟಾಳ ನೋಡ್ರಿ. ಸಿಟ್ಟು ಬಂದು ಹೋಗೋದಳು ಮತ್ತೆ ಹೋಗಿತಾವಳ್ರಿ ಹೋಗೋದು ನೋಡ್ರಿ. ಇವತ್ತಿನ ವಿಡಿಯೋ ಇಷ್ಟ ರೀ. ಮತ್ತೆ ಮುಂದಿನ ಸಿಗ್ತೀನಿ ರೀ. ಎಲ್ಲರಿಗೂ ಬಾಯ್.